ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಸಮಾಸದ ಮೊದಲನೇ ವಿಧ ತತ್ಪುರುಷ ಸಮಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದಿನ ಈ ವಿಡಿಯೋದಲ್ಲಿ ಸಮಾಸದಲ್ಲಿ ಎರಡನೇ ವಿಧ ಕರ್ಮಧಾರೆಯ ಸಮಾಸ, ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ನಾವು ಈ ವಿಡಿಯೋದಲ್ಲಿ ಏನೇನನ್ನು ಕಲ್ತ್ಕೊಳ್ತೀವಿ ಅಂತ ಹೇಳಿದ್ರೆ, ಕರ್ಮಧಾರೆಯ ಸಮಾಸ ಅಂದರೆ ಏನು, ಈ ಕರ್ಮಧಾರೆಯ ಸಮಾಸದ ವಿಶೇಷವೇನು, ಹಾಗೆ ಇದರ ಉದಾಹರಣೆಗಳು ಏನೇನು, ಇವೆಲ್ಲವನ್ನ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕಲ್ತ್ಕೊಳ್ಳೋಣ. ಓಕೆ, ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದಲ್ಲಿ ಕೂಡ ಉತ್ತರ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ. ಈ ಸಮಾಸದಲ್ಲಿ ಸಾಮಾನ್ಯವಾಗಿ ವಿಶೇಷಣ ಹಾಗೆ ವಿಶೇಷ ಇವುಗಳು ಸೇರಿ ಸಮಾಸವಾಗುತ್ತೆ. ಇಲ್ಲಿ ವಿಶೇಷದ ಅರ್ಥ ಅನ್ನೋದು ಪ್ರಧಾನ ಆಗಿರುತ್ತೆ. ವಿಶೇಷಣ ಅನ್ನೋದು ಸಾಮಾನ್ಯ ಪದ ಆಗಿರುತ್ತೆ, ಹಾಗೆ ಇದು ಗುಣವಾಚಕವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೃನ್ನಾಮವಾಗಿ ಇರುತ್ತೆ. ಆಯ್ತಾ? ಕರ್ಮಧಾರೆ ಸಮಾಸ ಅಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ, ವಿಶೇಷಣ ಹಾಗೆ ವಿಶೇಷ ಪದಗಳಿಂದ ಸೇರಿ ಸಮಾಸವಾಗುತ್ತೆ. ಇಲ್ಲಿ ವಿಶೇಷ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ. ಆಯ್ತಾ? ಉದಾಹರಣೆಯನ್ನು ನೋಡೋಣ. ಹಿರಿದು ಮರ ಹೆಮ್ಮರ. ಇಲ್ಲಿ ಹಿರಿದು ಅನ್ನೋದು ವಿಶೇಷಣ, ಮರ ಅನ್ನೋದು ವಿಶೇಷ್ಯ. ಓಕೆ, ಹಿರಿದು ಅನ್ನೋದು ವಿಶೇಷಣ, ಮರ ಅನ್ನೋದು ವಿಶೇಷ್ಯ. ಇಲ್ಲಿ ಮರದ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ. ಬಿಳಿಯ ಮುಗಿಲು ಬೆಳ್ಮುಗಿಲು. ಇಲ್ಲಿ ಬಿಳಿಯ ಅನ್ನೋದು ವಿಶೇಷಣ, ಮುಗಿಲು ಅನ್ನೋದು ವಿಶೇಷ್ಯ. ಇಲ್ಲಿ ಮುಗಿಲು ಎನ್ನುವಂತಹ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಹಿರಿದು ಬಾಗಿಲು ಹೆಬ್ಬಾಗಿಲು. ಇಲ್ಲಿ ಹಿರಿದು ಅನ್ನೋದು ವಿಶೇಷಣ, ಬಾಗಿಲು ಅನ್ನೋದು ವಿಶೇಷ್ಯ. ಇಲ್ಲಿ ಬಾಗಿಲು ಎನ್ನುವಂತಹ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ, ಅಂದರೆ ಬಾಗಿಲು ಅನ್ನುವಂತಹದ್ದು ಪ್ರಧಾನವಾಗಿರುತ್ತೆ. ಆದ್ದರಿಂದ ಇದನ್ನ ಕರ್ಮಧಾರೆಯ ಸಮಾಸ ಅಂತ ಹೇಳ್ತಾರೆ. ಅಂತರವಾದ ದೇಶ ದೇಶಾಂತರ. ಯೋಗವು ಆಯೋಗವು ಯೋಗಾಯೋಗವು. ಇಲ್ಲಿ ಅಂತರವಾದ ಹಾಗೆ ಯೋಗವು ಎನ್ನುವಂಥದ್ದು ವಿಶೇಷಣ ಪದಗಳು, ದೇಶ ಆಯೋಗವು ಎನ್ನುವುದು ವಿಶೇಷ ಪದಗಳು. ಎಲೆಯಂತೆ ಹಸಿರು ಎಲೆ ಹಸಿರು. ಇಲ್ಲಿ ಹಸಿರು ಎನ್ನುವಂತಹ ಉತ್ತರ ಪದದ ಅರ್ಥ ಅನ್ನೋದು ಪ್ರಧಾನವಾಗಿದೆ. ಓಕೆ, ನೆಕ್ಸ್ಟ್ ಚರಣಗಳು ಕಮಲದಂತೆ ಚರಣ ಕಮಲ. ಇಲ್ಲಿ ಕಮಲದಂತೆ ಎನ್ನುವಂತಹ ಪದದ ಅರ್ಥ ಪ್ರಧಾನವಾಗಿದೆ. ನೆಕ್ಸ್ಟ್ ಹೊಸದು ಕನ್ನಡ ಹೊಸಗನ್ನಡ. ಇಲ್ಲಿ ಕನ್ನಡ ಎನ್ನುವಂತಹ ಪದದ ಅರ್ಥ ಅನ್ನೋದು ಪ್ರಧಾನವಾಗಿದೆ. ಕೆಂಪಾದ ತಾವರೆ ಕೆಂದಾವರೆ. ಇಲ್ಲಿ ತಾವರೆ ಎನ್ನುವಂತಹ ಪದ ವಿಶೇಷವಾಗಿದೆ. ಕರಿದು ಮೋಡ ಕಾರ್ಮೋಡ. ಇಲ್ಲಿ ಮೋಡ ಎನ್ನುವಂಥ ಪದದ ಅರ್ಥ ವಿಶೇಷವಾಗಿದೆ. ಕೆಚ್ಚನೆ ಪವಳ ಕೆಂಬವಳ. ಇಲ್ಲಿ ಪವಳ ಎನ್ನುವಂತಹ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ. ಮುಖವು
ಕಮಲದಂತೆ, ಕಮಲ ಮುಖ. ನಳನೆಯ ರಾಜ, ನಳರಾಜ. ಇಲ್ಲಿ ರಾಜ ಎನ್ನುವಂಥ ಪದದ ಅರ್ಥ ಪ್ರಧಾನವಾಗಿದೆ. ಹಿರಿದು ಜೇನು, ಹೆಜ್ಜೇನು. ಇಲ್ಲಿ ಜೇನು ಎನ್ನುವಂತಹ ಪದದ ಅರ್ಥ ಅನ್ನೋದು ಪ್ರಧಾನವಾಗಿದೆ. ಇಂಪಾದ ಸ್ವರ, ಇಂಚರ. ಇಲ್ಲಿ ಸ್ವರ ಎನ್ನುವಂಥ ಪದದ ಅರ್ಥ ಪ್ರಧಾನವಾಗಿದೆ. ಇನಿದು ಮಾವು, ಇಮ್ಮಾವು. ಇಲ್ಲಿ ಮಾವು ಎನ್ನುವಂತಹ ಪದದ ಅರ್ಥ ಪ್ರಧಾನವಾಗಿದೆ. ಹಿರಿದು ಮರ, ಹೆಮ್ಮರ. ಇಲ್ಲಿ ಮರ ಎನ್ನುವಂತಹ ಪದದ ಅರ್ಥ ಪ್ರಧಾನವಾಗಿದೆ. ಇವಿಷ್ಟು ಕೂಡ ಕರ್ಮಧಾರಯ ಸಮಾಸದ ಉದಾಹರಣೆಗಳು. ಓಕೆ, ನಿಮಗೆ ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಓಕೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಸಮಾಸದ ಬಗ್ಗೆ ತಿಳ್ಕೊಳ್ಳೋಣ.